ನಮಸ್ಕಾರ ಅಣ್ಣ, ಅಕ್ಕಗೆ ಡಬಲ್ ನಮಸ್ಕಾರ. ಇದು ಆಕ್ಸಿಸ್ 125 2013 ಮಾಡಲು. ನಾವು ಇವತ್ತು ರಿಸ್ಟೋರೇಷನ್ ಮಾಡ್ತಾಯಿದ್ವಿ. ಪೇಂಟ್ ಕರೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ವಿ. ನೋಡ್ತಿರ್ಬೋದು, ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡಬೇಕು. ಆಮೇಲೆ ಗ್ರಿಲ್ಸ್ ಎಲ್ಲ ತೆಗ್ದು ಹಾಕಿದ್ವಿ. ಬಾಡಿ ಗಾರ್ಡ್ ಎಲ್ಲ ಭಾಳ ರಫ್ ಇತ್ತು. ಪೇಪರಿಂಗ್ ಹಾಕ್ತಿದ್ವಿ. ನೋಡ್ಬೋದು 1500 ನಂಬರಿಂದ ಪೇಪರ್ ಹಾಕ್ಬೋದು. ನೀವು ಮಾಡ್ಬೋದು ಮನೆಯಲ್ಲಿ, ಬಟ್ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಅಷ್ಟೆ. ನೋಡಿ, ಕೆಳಗೆಲ್ಲ ಆಗ್ತಾಯಿದೆ. ಇದೆಲ್ಲ ಮಣ್ಣೆಲ್ಲ ಜಾಸ್ತಿ ಕುಂತಿತ್ತು, ಅದಕ್ಕೆ ಇದು ಮ್ಯಾಟಿಗೆ ಕೂಡ ಪೇಪರ್ ಹಾಕ್ತಾಯಿದ್ವಿ. ಭಾಳ ಹಾಕ್ಬಾರ್ದು, ಏನಕ್ಕಂದರೆ ಜಸ್ಟ್. ಆಮೇಲೆ ಬಾಡಿಗಾರ್ಡ್ಗೆ ಆ್ಯಕ್ಚುಲಿ ಇದು ಬಾಡಿಗಾರ್ಡ್ ಹೊಸದೇ ಹಾಕ್ಸ್ಕೋಬೋದು, ಬಟ್ ಕಡಿಮೆ ಬಜೆಟಲ್ಲಿ ಕೂಡ ನಾವು ಪೇಂಟ್ ಮಾಡ್ಬೋದು. ಲೈಕ್ 100 ರುಪೀಸಲ್ಲೇ ಪೇಂಟ್ ಮಾಡ್ಕೋಬೋದು. ನೋಡ್ಬೋದು, ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಪರ್ ಹಾಕಿದ್ದೆಲ್ಲ ಗ್ಲಾಸ್ ಕ್ಲೀನರಿಂದ ಒಂದು ಸತಿ ವೈಪ್ ಮಾಡ್ಕೊತಾ ಇದ್ವಿ. ನೋಡ್ಬೋದು, ಎಲ್ಲ ಬ್ರ್ಯಾಕೆಟ್ಸು, ಗ್ರ್ಯಾಬ್ ಹ್ಯಾಂಡಲ್ಸು ಎಲ್ಲ ತೆಗ್ದು ಹಾಕಿದ್ವಿ. ಇವಾಗ ರಬ್ಬಿಂಗ್ ಹಚ್ಚಿದ್ದೀವಿ. ರಬ್ಬಿಂಗ್ ಹಚ್ಬಿಟ್ಟು ನಾವು ಯೂಸ್ ಮಾಡಿದ ರಬ್ಬಿಂಗ್ ಬಂದು ನಾರ್ಮಲ್ ಕಂಪೌಂಡ್ ರಬ್ಬಿಂಗು. ನೀವು ಯಾವ್ದಾನ ಯೂಸ್ ಮಾಡ್ಬೋದು. 3M ಹಾಕ್ಬೇಕಂತಿಲ್ಲ, ಯಾವ್ದಾನ. ಆ್ಯಕ್ಚುಲಿ ನಾವೊಂದು ವ್ಯಾಕ್ಸ್ ಬಾಲಿಂದ ರಬ್ಬಿಂಗ್ ಕಂಪೌಂಡ್ ಹಾಕಿದ್ವಿ. ಇದು 90ಸಿಂದ ಇದೆ, 90-60. ಮಿಷನು 2-3 ಸ್ಪೀಡ್ ಇರ್ಬೋದು. ಇಟ್ಬಿಟ್ಟು ಚೆನ್ನಾಗಿ ಏನು ಪ್ರೆಷರ್ ಹಾಕ್ಲಾರ್ದೆ ರಬ್ಬಿಂಗ್ ಮಾಡಬೇಕು, ಪಾಲಿಶಿಂಗ್. ಸೊ ಏನಾಗುತ್ತೆ ಅಂದರೆ, ಇದು ಕ್ಲಿಯರ್ ಕೋಟ್ ಮೇಲಿರೋದು ಕಟ್ ಮಾಡುತ್ತೆ. ಸೊ ನ್ಯಾನೋ ಟೆಕ್ನಾಲಜಿ ಕೈಂಡ್ ಆಫ್ 2 ಸ್ಕ್ರಾಚಸ್ ಎಲ್ಲ ಹೋಗುತ್ತೆ. ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಪಾಲಿಶಿಂಗ್ ಮಾಡಿ ಇಲ್ಲೊಂದು 90% ರಿಸಲ್ಟ್ ಸಿಕ್ಕಿದೆ. ಹಾಗೆ ವ್ಯಾಕ್ಸ್ ಹಾಕ್ತಾಯಿದ್ದೀವಿ. ವೇವೆಕ್ಸ್ ಬ್ರ್ಯಾಂಡ್ ಅವ್ರದ್ದು ಆಟೋ ಕೇರ್. ಇದು ಅಮೆಝಾನಲ್ಲಿ ಸಿಗುತ್ತೆ, ನೀವು ಕೂಡ ತರಿಸ್ಕೋಬೋದು. ಚೆನ್ನಾಗಿದೆ. ನಾವು ಜಸ್ಟ್ ವ್ಯಾಕ್ಸ್ನ ಹಾಕ್ಬಿಟ್ಟು ಕೈಯಿಂದ ಇದಕ್ಕೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಲೈಕ್ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು. ಇವಾಗ ಸ್ಪಾಂಜಿಂದ ಆ ಥರ ಆದರೆ ಸ್ಪಾಂಜಿಗೆ ಹಚ್ಕೊಂಡ್ಬಿಡುತ್ತೆ. ಆಮೇಲೆ ಕಾರಿಗೀರಿಗಾದರೆ ಸ್ಪಾಂಜಿಂದ ಮಾಡ್ಬೋದು, ಅಂದರೆ ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ, ಅದಕ್ಕಾಗಿ ಮಾಡ್ಬೋದು. ಇವಾಗ ನಾವು ಇದು ಬಫಿಂಗ್ ಪ್ಯಾಡ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ಸಾಫ್ಟ್ ಪ್ಯಾಡ್ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ. ನೋಡ್ತಿರ್ಬೋದು, ನೈಟಲ್ಲಿ ಕೂಡ ಶೈನ್ ಭಾಳ ಚೆನ್ನಾಗಿ ಕಾಣುತ್ತಿದೆ. ನಿಮಗೆ ಇಲ್ಲಿ 90% ರಿಸಲ್ಟ್ ಸಿಕ್ಬಿಡುತ್ತೆ. ನೋಡ್ಬೋದು, ಕಾರ್ಲೆಕ್ಸ್ ಅಂತ. ಇದು ಬಂದು ಇಟಾಲಿಯನ್ ಮೇಡ್ ಇನ್ ಇಟಾಲಿ ಬ್ರ್ಯಾಂಡು. ಸೊ ಅಲ್ಲಿದೆ, ಬೇಕಾದ್ರೆ ನೀವು ಇಂಗ್ಲೀಷಲ್ಲಿ ಇಲ್ಲ, ಆಲ್ಮೋಸ್ಟ್ ಅದು ನೋಡ್ಕೋಬೋದು. ಇದು ಹೊರಗೆ ಸಿಕ್ಕಿತ್ತು, ನಾನು ತೊಗೊಂಡ್ಬಂದೆ. ಪರವಾಗಿಲ್ಲ, ಚೆನ್ನಾಗಿದೆ. ಇದನ್ನ ಅಪ್ಲಿಕೇಶನ್ ಮಾಡಿದ್ವಿ. ಕೈಗೆ ಗ್ಲೌಸ್ ಹಾಕ್ಕೊಂಡು ಕೂಡ ಸ್ಪ್ರೆಡ್ ಮಾಡ್ಬೋದು. ಮಾಡ್ಕೊಂಬಿಟ್ಟು ಡ್ರೈ ಆಗಿ ಬಿಡಬೇಕು. ಎಷ್ಟು ಡ್ರೈ ಆಗುತ್ತೋ ಅಷ್ಟು ನಿಮಗೆ ಔಟ್ಪುಟ್ ಬರುತ್ತೆ. ಡ್ರೈ ಆಗಿ ಬಿಟ್ಬಿಟ್ಟು ಸೇಮ್ ವ್ಯಾಕ್ಸ್ ಆಗಿ ರಬ್ ಮಾಡಿದ್ವಲ್ಲ, ಸೇಮ್ ಆ ಥರನೇ ನಾವು ಪಾಲಿಶಿಂಗ್ ಮಾಡಬೇಕು. ಸೊ ಇವಾಗ ರಾತ್ರಿ ಆಗಿದೆ, ಬೆಳಗ್ಗೆ ವಾಶ್ ಮಾಡ್ತಾಯಿದ್ದೀನಿ. ಸ್ಟೀಮ್ ವಾಶ್, ನಾರ್ಮಲ್ ಸ್ಟೀಮ್ ವಾಶು. ಸೊ ಇದು ಬಂದು ಡಿಗ್ರೀಸರ್ ಹಾಕ್ಕೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕ್ಬೇಕು. ಜಾಸ್ತಿ ಡೈಲ್ಯೂಟ್ ಮಾಡಿರೋದು ಡಿಗ್ರೀಸರ್ ಹಾಕಬೇಕು. ಮತ್ತು ಅದು ಕೆಲವೊಂದು ಇದು ಪೇಂಟಿಗೆ ಎಫೆಕ್ಟ್ ಆಗ್ಬೋದು. ಸೊ ನೋಡಿ ಹಾಕೊಳ್ಳಿ. ನಾರ್ಮಲ್ ವಾಶ್ ಕೂಡ ಮಾಡ್ಕೋಬೋದು, ನಿಮಗೆ ನಾರ್ಮಲ್ ವಾಟರ್ ವಾಶ್. ಇದು ಡ್ಯಾಶ್ ಮ್ಯಾಟ್ ಪಾಲಿಶ್ ಅಂತ, ಡ್ಯಾಶ್ ಶೈನ್ ಮ್ಯಾಟ್ ಪಾಲಿಶು ಮ್ಯಾಟ್ ಇದಕ್ಕೆ ಹಾಕ್ಕೊಳಕ್ಕೆ. ಸೊ ನೋಡ್ಬೋದು, ಸ್ಪಂಜಲ್ಲಿ ಹಾಕ್ಕೊಂಡು ನಾವು ಡಿಫ್ರೆನ್ಸ್ ನೋಡಿ ಇರುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ಇರಲ್ಲ ಅಂತ. ಸೊ ನಾವು ಅಪ್ಲೈ ಮಾಡೋ ರೀತಿ ಮೇಲೆ ಕೆಲವೊಬ್ರು ಆಯಿಲ್ ಮಿಕ್ಸ್ ಮಾಡೋದು ಆ ಥರ ಮಾಡ್ತಾರೆ, ಮಾಡಬಾರ್ದು. ಸೊ ನಿಮಗೆ ಡೈಲ್ಯೂಟ್ ಮಾಡ್ಕೊಂಡ್ರೆ ನೀರಲ್ಲಿ ಹಾಕ್ಕೊಳ್ಳಿ. ಕೆಲವೊಂದು ಡೈರೆಕ್ಟಾಗಿ ಹಚ್ಬೋದು. ಸೊ ನೋಡಿ ಫುಲ್ಲಾಗಿ ಹಚ್ಚಿದ್ವಿ. ಸೊ ನೋಡಿ, ರಿಸಲ್ಟ್ ಮಾತ್ರ ಪಕ್ಕ ಚೆನ್ನಾಗಿ ಸಿಕ್ಕಿದೆ. ಗ್ರ್ಯಾಬ್ ಹ್ಯಾಂಡಲ್ಲೆಲ್ಲ ಪೇಂಟ್ ಬ್ರಷಿಂದ ಇದು ಮಾಡಿರೋದು, ಸ್ಪ್ರೇ ಪೇಂಟಲ್ಲ. ಅದಕ್ಕಂದರೆ ಸ್ವಲ್ಪ ಚೆನ್ನಾಗಿ ಲೈಫ್ ಬರಲಿ ಅಂತ ಅಷ್ಟೆ. ಎಲ್ಲ ಗಾರ್ಡ್ಸ್ ಫಿಟ್ ಮಾಡಿದ್ದೀನಿ. ಇದು ಬಾಡಿಗಳೆಲ್ಲ ಹಾಕಿದ್ದೀನಿ. ಇದನ್ನ ರೀಪೇಂಟ್ ಮಾಡಿದ್ದೀನಿ, ಅಂದರೆ ಹ್ಯಾಂಡ್ ಬ್ರಷಿಂದನೇ. ಸ್ಪ್ರೇ ಪೇಂಟು
ಕೆಲವರು ಸ್ಪ್ರೇ ಪೇಂಟಿಗೂ ಯೂಸ್ ಮಾಡ್ಬೋದು, ಬಟ್ ನಾನು ಹ್ಯಾಂಡಿಂದ ಮಾಡಿದ್ದೀನಿ. ಏನಕ್ಕಂದರೆ ಸ್ವಲ್ಪ ದಿನ ಲೈಫ್ ಬರಲಿ ಅಂತ. ಸೊ ಫೈನಲ್ ಔಟ್ಪುಟ್ಟು ಈ ಥರ ಇದೆ. ಸೊ ಗ್ಲಾಸಿ ಎಲ್ಲ ಆಲ್ಮೋಸ್ಟ್ ಆಲ್ ಕಾಣ್ತಾ ಇದೆ ನನ್ನ ಪ್ರಕಾರ. ಸೊ ಫುಲ್ಲು ಶೈನಿ ಇದೆ. ಮೊದಲು ಅಷ್ಟು ಅದಕ್ಕೆ ಹಳೆ ಪಿಕ್ ಅಪ್ಲೋಡ್ ಮಾಡಿದ್ದೀವಿ, ಫಸ್ಟು ತಗೊಂಡಿರೋದು. ರೀಸ್ಟೋರ್ ಆದಮೇಲೆ ಫೋಟೋ ವಾಶ್ ಮಾಡಿ 2 days ಆಯಿತು. ಸ್ಟಿಕ್ಕರಿಂಗ್ ಹಾಕ್ಸಿದ್ದೀನಿ, ಸ್ಟಿಕ್ಕರ್ ಕಿತ್ತಾಕ್ಬಿಟ್ಟಿನಿ. ಪೇಂಟ್ ಡಿಫ್ರೆನ್ಸೇ ಕಾಣ್ತಾ ಇಲ್ಲ. 3 hours ಪ್ರೋಸೆಸ್ಸು ಬರೀ ಮಿನಿಟ್ಸಲ್ಲಿ ತೋರಿಸಿದ್ದೀನಿ. ಅದಷ್ಟು ಟ್ರೈ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಈ ಥರನೇ ಇರಲಿ. ನೀವು ಬೇಕಾದರೆ ನೀವು ಮಾಡಿಸ್ಕೊಬೋದು. ಕಾಲ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.